ಮಂಡಲ ಅಖಂಡ ಮಂಡಲಂ ವಾಸುದೇವಂ ಪ್ರೀಣಯಾಮಃ. ವಸುದೇವನಲ್ಲಿ ಕಾಣಿಸಿಕೊಂಡಿರುವ ಕೃಷ್ಣನನ್ನು ಸಂತೋಷಗೊಳಿಸೋಣ. ಕಲಿಯುಗದಲ್ಲಿ ಕೃಷ್ಣ ರೂಪಕ್ಕೇನೆ ತುಂಬ ಮಹತ್ವ. ಬೇರೆ ಮೂಲ ರೂಪ ವಿಷ್ಣು, ಅವನಿಂದ ಹೊರಟಿರುವ ವಾಸುದೇವ ರೂಪ ನಮಗೆ ತುಂಬ ದೂರದಲ್ಲಿದೆ. ಸದ್ಯ ನಮ್ಮ ಜೊತೆಯಲ್ಲೇ ಇರತಕ್ಕಂತಹ ಕೃಷ್ಣ ಹೊರಟು ಹೋಗುವಾಗ ಒಂದು ಮಾತು ಹೇಳಿ ಹೋಗಿದ್ದಾನೆ. ಏನು ಕೃಷ್ಣ ಹೊರಡ್ತಾ ಇದ್ದಾನೆ, ಅವಾಗ ಆಚಾರ್ಯ ಮಧ್ವರು ಕೃಷ್ಣನ ಹತ್ರ ಕೇಳಿದ್ರಂತೆ, ಇಷ್ಟೊತ್ತಿಗೆ ನೀನು ಜನಗಳ ಒಡನಾಟದಲ್ಲಿ ಇದ್ದಿ, ಈಗ ಬ್ರಹ್ಮಾದಿಗಳ ಪ್ರಾರ್ಥನೆಗೆ ಅನುಗುಣವಾಗಿ ನೀನು ಹೊರಡ್ತಾ ಇದ್ದಿ, ನಿನ್ನ ಅವತಾರ ಮುಗಿಯಿತು, ಹೊರಡತೀಯ. ಆದರೆ ಜನಗಳ ಸಮಸ್ಯೆ ಮುಗಿಯಲಿಲ್ಲ. ಮತ್ತೆ ಹೇಗೆ ನೀನು ಹೋದರೆ ಜನಗಳಿಗೆ ಗತಿಯೇನು ಅಂತ ಕೇಳಿದ್ದಕ್ಕೆ ಕೃಷ್ಣ ಸ್ವಯಂ ಅಂದಿದ್ದ, ಯಾರು ಪ್ರತಿ ದಿವಸ ಗೋಪಾಲ ಮಂತ್ರ ಜಪ ಮಾಡುತ್ತಾರೋ, ಗೋಪಾಲ ಮಂತ್ರಂ ಜಪತಾಂ ಫಲಪ್ರದ ಏಕೇನ ರೂಪೇಣ ಭುವಿ ತಸ್ಥೌ. ನಿಂತ ಒಂದು ರೂಪದಿಂದ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅದೃಶ್ಯ ಅಂತಂದ್ರು ಆಚಾರ್ಯರು. ಅದೃಶ್ಯನಾಗಿ ಈಗಲೂ ಕೃಷ್ಣನ ಸನ್ನಿಧಾನ ಈ ಭೂಮಿಯ ಮೇಲೆ ಉಂಟು. ಆಶ್ಚರ್ಯ ಅಲ್ಲ, ಕೆಲವು ಲಕ್ಷ ವರ್ಷದ ಹಿಂದೆ ಅವತಾರ ಮಾಡಿದವ ರಾಮಚಂದ್ರ. ಅಂತಹ ರಾಮಚಂದ್ರನ ಸನ್ನಿಧಾನ ಅಯೋಧ್ಯೆಯಲ್ಲಿ ಇನ್ನೂ ಉಂಟು ಎನ್ನುವುದಕ್ಕೆ ರಾಮಚಂದ್ರ ಬಂದು ನಿಂತದ್ದೇ ಸಾಕ್ಷಿ. ಹಾಗಿರುವಾಗ ಕೇವಲ 5,000 ವರ್ಷದ ಹಿಂದೆ ಕೃಷ್ಣ ಭೂಮಿ ಬಿಟ್ಟು ಹೋದವ. ಆದ್ದರಿಂದ ಕೃಷ್ಣನ ಸನ್ನಿಧಾನ ಖಂಡಿತ ಈ ಭೂಮಿಯಲ್ಲಿ ಕಮ್ಮಿ ಆಗೋಲ್ಲ. ಮಾತ್ರ ಕೃಷ್ಣನ ಸನ್ನಿಧಾನ ಇಲ್ಲಿ ಉಂಟು ಅಂತ ಅನುಭವಿಸಲಿಕ್ಕೆ ಬೇಕಾದ ತಾಕತ್ತು ಮಾತ್ರ ಇಲ್ಲಿ ಒಳಗಿನಿಂದ ಇರಬೇಕು. ನಮ್ಮಲ್ಲಿ ಪ್ರಾಮಾಣಿಕತನದಿಂದಾಗಿ ನಾವು ಪ್ರತಿ ದಿವಸ ಗೋಪಾಲ ಮಂತ್ರ ಜಪ ಮಾಡಿದರೆ, ಕೃಷ್ಣ ಮಂತ್ರ ಜಪ ಮಾಡಿದರೆ ಕೃಷ್ಣ ಖಂಡಿತವಾಗಿಯೂ ಸ್ಪಂದಿಸ್ತಾನೆ ಅಂತ ಆಚಾರ್ಯ ಮಧ್ವರು ಹೇಳ್ತಾ ಇದ್ದಾರೆ. ವಾಸುದೇವಂ ಪ್ರೀಣಯಾಮಃ. ವಸುದೇವನಲ್ಲಿ ಕಾಣಿಸಿಕೊಂಡಿರತಕ್ಕಂತಹ ಕೃಷ್ಣನನ್ನು ನಾವು, ಯಮಧರ್ಮರಾಜನಿಗೂ ಕೃಷ್ಣ ಎನ್ನುವ ಹೆಸರಿನಿಂದ ಭಗವಂತ ಅವತರಿಸಿದ್ದ, ಆ ರೂಪವನ್ನು ಹೇಳಲಿಲ್ಲ. ವಸುದೇವನಲ್ಲಿ ಅವತರಿಸಿರತಕ್ಕದ್ದು. ಯಾಕೆಂದ್ರೆ ಅವತರಿಸಿದ ಜಾಗ ಈಗಲೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ, ಈಗಲೂ ಕೂಡ ನಾವು ಅದನ್ನು ನೋಡ್ತಾ ಇದ್ದೇವೆ. ಆ ಯಮಧರ್ಮರಾಜನಿಗೆ ಮಗನಾಗಿ ಅವತಾರ ಮಾಡಿದ ಜಾಗ ಯಾವುದು ಅಂತ ಗೊತ್ತಿಲ್ಲ. ಇದಾದ್ರೆ ಹಾಗಲ್ಲ, ಆ ಜಾಗದಲ್ಲಿ ಹೋಗಿ ಕೂತು ನಾವು ಕೃಷ್ಣ ಅಂತಂದ್ರೆ ಸಾಕು, ಕೃಷ್ಣ ಸಂತೋಷಗೊಳ್ತಾನೆ. ಆ ದೃಷ್ಟಿಯಿಂದ ಆಚಾರ್ಯ ಮಧ್ವರು ಹೇಳಿದಂತೆ ವಸುದೇವನಲ್ಲಿ ಕಾಣಿಸಿಕೊಂಡಿರತಕ್ಕಂತಹ ಕೃಷ್ಣ, ನಿನ್ನನ್ನು ನಾವು ಸಂತೋಷಗೊಳಿಸ್ತೇವೆ. ಪ್ರೀಣಯಾಮಃ ವಾಸುದೇವಂ. ನಾರಾಯಣ.